ಫ್ರೆಂಡ್ಸ್ ನಾವು ನಿಮ್ಗೆ ಅಂತ ಈವೆಂಟ್ ಆಫೀಸ್ ನ ಓಪನ್ ಮಾಡಿದೀವಿ. ನಾವು ಬರ್ಡೇ ಪಾರ್ಟಿ, ಮದುವೆ, ಮುಂಜೆ ಯಾವುದೇ ಪಾರ್ಟಿ ಆದ್ರೂ ಸಹ ನಾವು ನಿಮ್ಗೋಸ್ಕರ ಆರ್ಗನೈಸ್ ಮಾಡ್ತೀವಿ. ನೀವ್ ಯಾವುದೇ ಪಾರ್ಟಿ ಮಾಡ್ಬೇಕು ಅಂದ್ರೂ ನಮ್ಗೊಂದು ಫೋನ್ ಮಾಡಿ ಸಾಕು, ಎಲ್ಲರೂ ನಾವೇ ವ್ಯವಸ್ಥೆ ಮಾಡ್ತೀವಿ. ನೀವೇನು ಮಾಡೋ ಹಾಗೆ ಇಲ್ಲ, ಆರಾಮಾಗಿ ಒಂದು ಪಾರ್ಟಿ ಮುಗಿಸ್ಕೊಂಡು ಹೋಗ್ಬಹುದು. ಆಮೇಲೆ ತುಂಬಾ ಕಡಿಮೆ ದುಡ್ಡು. ಪಾರ್ಟಿ ಆರ್ಗನೈಸ್ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾವು ನಿಮ್ಮೆಲ್ರಿಗೂ ಸಹಾಯ ಮಾಡ್ತೀವಿ. ಸಿಂಗಂ ಸರ್ ಬನ್ನಿ, ನೀವು ಮುಹೂರ್ತ ನೋಡಿ ಈಗ ರಿಬ್ಬನ್ ಕಟ್ ಮಾಡಿ. ಅಯ್ಯಮ್ಮ, ನಾನು ಯಾಕೆ ರಿಬ್ಬನ್ ಕಟ್ ಮಾಡಬೇಕು? ನಾನು ಯಾವ್ದೇ ರಿಬ್ಬನ್ ಕಟ್ ಮಾಡಿದ್ರು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆಗಿ ಸಿಕ್ಕಾಕೊಳ್ತೀನಿ. ಇವತ್ತು ನಾನು ಏನು ಮಾಡೋದಿಲ್ಲ, ಬರೀ ಕೇಕ್ ಮಾತ್ರ ತಿಂತೀನಿ. ಓಕೆ? ಸಿಂಗಂ ಸರ್, ನೀವು ಅದನ್ನ ತಿನ್ಬೇಡಿ. ಅದ್ ನಿಜವಾಗ್ಲೂ ಕೇಕ್ ಅಲ್ಲ, ಅದು ಸಾಬೂನಿಂದ ಮಾಡಿರೋದು. ಅಯ್ಯೋ, ತಿಂದ ಬಿಟ್ರಲ್ಲಪ್ಪ. ಅಯ್ಯೋ, ಅದು ನಾವು ಶೋಗೋಸ್ಕರ ಮಾಡಿದ್ದು. ಸೋಪಲ್ಲೂ ಯಾರಾದ್ರೂ ಕೇಕ್ ಮಾಡ್ತಾರಾ? ಅಮ್ಮ ಅಯ್ಯಮ್ಮ, ಅಮ್ಮ. ಚಿಂಗಂ ಸರ್, ಈ ನೀರನ್ನ ಕುಡೀರಿ ನೀವು. ಅಯ್ಯಮ್ಮ, ಇದೇನಾಗೋಯ್ತು? ನಾನ್ ಬಬಲ್ ಬಿಡೋ ಮ್ಯಾನ್ ಆಗ್ಬಿಟ್ಟೆ. ಮೋಟು ಬದಲು ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಖಂಡಿತ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ. ಅಯ್ಯಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಇದನ್ನ ಸ್ವಲ್ಪ ತಗೊಳ್ಳಿ ಚಿಂಗಂ ಸರ್, ನೀವು ಬೇಗ ಗುಣ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಡಾಕ್ಟ್ರೇ, ಥ್ಯಾಂಕ್ ಯು. ಅಲ್ಪಮ್ಮ, ಮೋಟು ಬದಲು ಮೋಟು ಬದಲು. ಅಯ್ಯಪ್ಪ, ಅಯ್ಯಯ್ಯೋ, ಏನಾಗಿತ್ತು? ಹಾರ್ಕೋಗ್ತಿದಾರಲ್ಲ ಮೇಲೆ. ಮೊಟ್ಟು ಶುಭಾಶಯಗಳು ಕಣ. ಮೇಯರ್ ಸಾಹೇಬ್ರು ಫೋನ್ ಮಾಡಿದಾರಪ್ಪ. ಅವ್ರ ಮಗನ ಬರ್ಡೇ ಪಾರ್ಟಿಗೆ ನಾವೆಲ್ಲ ಅರೇಂಜ್ ಮಾಡ್ಕೊಡ್ಬೇಕಂತೆ. ಒಳ್ಳೆ ಆರ್ಡರ್ ಕಣ ಇದು. ಅಚ್ಚಾ, ಮೇಯರ್ ಸರ್ ಮನೆ ಮುಂದೆನೆ ಸ್ಟಾರ್ಟ್ ಆಗೋಗ್ಬಿಡ್ತಲ್ಲ ಪತ್ಲು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆಯ್ತಲ್ಲಪ್ಪ. ಮೋಟು ಪತ್ಲು, ನೀವಿಬ್ರು ತುಂಬಾನೇ ಚೆನ್ನಾಗಿ ತಯಾರಿ ನಡೆಸಿದೀರಾ. ಥ್ಯಾಂಕ್ ಯು. ಆದ್ರೆ ಅವರಲ್ಲಿ ಮಕ್ಳಿಗೆ ಡ್ಯಾನ್ಸ್ ಮಾಡಿ ತೋರ್ಸೋರು. ಕೇಕ್ ಕಟ್ ಆಗೋಗಿದೆ, ಬೇಗ ಕರೀರಿ ಅವ್ರನ್ನ. ಅವ್ರಿನ್ನೇನ್ ಬಂದ್ಬಿಡ್ತಾರೆ ಸ್ವಲ್ಪ ಹೊತ್ತು. ಹಲೋ, ಹೌದಾ? ಸರಿ ಸರಿ ಆಯ್ತು. ಮೊಟು, ಈ ಡ್ಯಾನ್ಸ್ ಮಾಡೋರು ಬರ್ತಾ ಇಲ್ಲ ಕಣೋ. ಅವನು ಯಾವನ್ಗೋ ಬರಬಾರ ಜ್ವರ ಬಂದ್ಬಿಟ್ಟೈತೆ ಕಣೋ, ಬರಲ್ಲ ಅಂತಿದಾರಲ್ಲ. ಅಯ್ಯೋ, ಡ್ಯಾನ್ಸ್ ಇಲ್ಲ ಅಂದ್ರೆ ಪ್ರೋಗ್ರಾಮೇ ಕೆಟ್ಟೋಗ್ಬಿಡುತ್ತೆ ಕಣೋ. ಎಲ್ರು ಅದನ್ನೇ ಕಾಯ್ಕೊಂಡಿದ್ದಾರೆ. ಖಾಲಿ ಹೊಟ್ಟೆ ನನ್ನ ತಲೆನೇ ಓಡೋದಿಲ್ಲ ಪತ್ಲು, ಅದಕ್ಕಿಂತ ಏನಾದ್ರು ಯೋಚಿಸೋ. ಐಡಿಯಾ, ಬರ ನನ್ ಜೊತೆ. ಅಮ್ಮ, ಅಯ್ಯ ಅಯ್ಯ. ಓಕೆ. ಜಾನ್, ನಿಂತ್ಕೋ. ಇಲ್ಲಿಂದ ಹೋಗಕ್ ಬಿಡೋದಿಲ್ಲ ನಿನ್ನ. ಜಾನ್, ಸ್ಟಾಪ್, ಯು ಆರ್ ಅಂಡರ್ ಅರೆಸ್ಟ್. ನಮ್ನ ಆಗಿದ್ಯಾ? ಬಾಯಿ ಬಂದಾಗ ಬಡ್ಕಬೇಡ, ಬೇಗ ಬರಲ್ಲ. ಇವನ್ ಹೇಳ ಮುಗಿಸೋಷ್ಟಲ್ಲೇ 3 ದಿನ ಆಗೋಗ್ಬಿಡುತ್ತೆ. ನಂಬರ್ 1, ನೀನೇ ಪಕಡ. ನಮ್ ಬಾಸ್ನ ಹಿಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಆಗೋದು ಇಲ್ಲ. ನೀವ್ ಎಸ್ಸಾರು ಹಿಡ್ಕೊಂಡ್ರು ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಏನೋ ಹೇಳ್ತಾ ಇದ್ದೀರಾ? ನೀ ಏನ್ ಚೇಲಾಗಳ ಹೆಂಗೆ? ಎಲ್ರು ನಿಂತ್ಕೊಳ್ಳಿ. ಮತ್ತೆ ನಿಮ್ಮಲ್ಲಿರೋ ಎಲ್ಲ ಒಡವೆನು ನಮ್ ಬ್ಯಾಗಲ್ಲಿ ಹಾಕ್ಬಿಡಿ ಪ್ಲೀಸ್. ಅಯ್ಯಪ್ಪ, ಹ್ಯಾಂಡ್ಸ್ ಅಪ್ ಬಂದ ಕೈ ಮೇಲೆ ಎತ್ತಿದ್ವಿ, ಪರ್ಸನ್ ಹೆಂಗಪ್ಪ ಎತ್ಕೊಡ್ಲಿಲ್ಲ ನಾನು? ಕೈ ಕೆಳಗಡೆ ಮಾಡಿ ಜೇಬಲ್ಲಿ ಕೈ ಹಾಕಿ ಪರ್ಸ್ಕೊಡು ಬೇಗ. ಎಲೆಕ್ಟ್ರಿಕ್ ವೈರ್ ಇಂದ ಬೆಂಕಿ ಬರ್ತಾ ಇದೆ. ಅಯ್ಯೋ ಬೆಂಕಿ.
ಯಾರಾದ್ರೂ ಫೈರ್ ಬ್ರಿಗೇಡ್ಗೆ ಕಾಲ್ ಮಾಡಿ ಬೇಗ. ಮೋಟು ಪತ್ಲು ಏನಾದ್ರು ಮಾಡ್ರೋ, ನಮ್ಮನ್ನ ಕಾಪಾಡ್ರೋ. ಮೋಟು ಪತ್ಲು ನಮ್ಮನ್ನ ಕಾಪಾಡ್ತಾ ಇಲ್ಲ, ನಮ್ಮನ್ ಮೇಲೆ ಕಳ್ಸಕ್ ನೋಡ್ತಾ ಇದ್ದಾನೆ. ಅಯ್ಯೋ ಸರ್, ಥ್ಯಾಂಕ್ ಯು ಮೋಟು. ನೀವು ನಮ್ಮನ್ನ ನೋಕಿಲ್ಲ ಅಂತ ಹೇಳಿದ್ರೆ ನಾವು ಬಚಾವ್ ಆಗ್ತಾ ಇರ್ಲಿಲ್ಲ. ಸಿಂಗಂ ಸರ್, ಬೇಗ ಬೇಗ ಫೈರ್ ಬ್ರಿಗೇಡ್ ಕರ್ಸಿ, ಬೇಗ ಬೇಗ ಕರ್ಸಿ. ಅಯ್ಯೋ ಮೋಟು ಪತ್ಲು ಏನಾದ್ರು ಮಾಡಿ. ಐಡಿಯಾ. ಮೋಟು, ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಕಡೆ ಬಿಲ್ಡಿಂಗ್ ಬೇಗ ಬಂದ್ಬಿಡ. ಬನ್ನಿ, ಬೇಗ 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 ಬನ್ನಿ ಬನ್ನಿ, ನಾವು ಹಿಂದೆ ಹೋಗೋಣ. ಬೆಂಕಿ ಹೆಚ್ಚಾಗ್ತಿದೆ, ಬೇಗ ಬನ್ನಿ. ಬೇಗ ಬನ್ನಿ, ಹಿಡ್ಕೊಳ್ಳಿ ಬಗೆಯಾಗಿ, ಬಗೆಯಾಗಿ ಹಿಡ್ಕೊಳ್ಳಿ, ಬನ್ನಿ ಬೇಗ. ಕಾಪಾಡೆ. ಬಸ್ ಬಸ್, ನಾನ್ ಹೇಳಿರಲ್ವಾ ನಿಮ್ ಹಿಡಿಯಕ್ಕೂ ಆಗಲ್ಲ, ಯಾರ ಕೈಲಿ ಸಾಧ್ಯನೂ ಇಲ್ಲ ಅಂತ. ಅಲ್ಲಿ ನೋಡಿ ಬರ್ತಾ ಇದ್ದಾನವನು. ಮೇಯರ್ ಸರ್, ಅಲ್ಲಿ ನೋಡಿ ಜಾನ್ ಮತ್ತೆ ಅವ್ರ ಚೇಲಗಳು ಹೆಂಗ್ ಹೋಗ್ತಾ ಇದಾರೆ. ಥ್ಯಾಂಕ್ ಯು ಮೋಟು, ನೀವು ನಿಜವಾಗ್ಲೂ ಸೂಪರ್ ಹೀರೋಗಳು. ಇವ್ರು ನಾನ್ ಬಿಡೋದಿಲ್ಲ, ಆದ್ರೆ ಮೊದ್ಲು ಮೇಲೆ ಬರ್ತಾ ಇರೋ ಆ ಬೆಂಕಿನ ಆರಿಸ್ಬೇಕು. ಬೆಂಕಿ ಜಾಸ್ತಿ ಆಗ್ತಾ ಇದೆ. ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ, ಕಾಪಾಡಿ. ಅವಳು ನನ್ನ ಅಡ್ಗೆ ಅವಳು ಕಿಚನ್ ಅಲ್ಲಿ ಇದ್ಲು ಅನ್ಸುತ್ತೆ. ಅವಳನ್ನ ಕಾಪಾಡಿ ಮೋಟು ಪತ್ಲು, ಪ್ಲೀಸ್. ನೀವು ನನ್ನ ಕಾಪಾಡಕ್ ಬಂದ್ರಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಬೇಗ ಬೆಂಕಿನ ಆರಿಸಲೇಬೇಕು. ನಾನ್ ಜೈಲ್ಗೆ ಹೋಗ್ಬೇಕು. ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಒಟ್ಟು. ನೀವ್ ಎಲ್ರು ನನ್ನನ್ನು ಕಾಪಾಡಕ್ ಬಂದ್ರಾ? ಓ, ಥ್ಯಾಂಕ್ ಯು. ನಾವೇನೋ ನಿನ್ ಕಾಪಾಡೋದಿಕ್ ಬಂದ್ವಿ, ಆದ್ರೆ ಈಗ ನಮ್ಮನ್ ಕಾಪಾಡೋದು ಯಾರು? ಕಾಪಾಡಿ ಅಮ್ಮಮ್ಮ. ಅಯ್ಯಯ್ಯೋ, ಪ್ಲೀಸ್ ಹೆಲ್ಪ್ ಮಾಡಿ. ನನ್ ಕಾಪಾಡಿ, ಬಚಾವ್ ಮಾಡಿ. ಬೆಂಕಿ ಅಂದ್ರೆ ನಂಗೆ ತುಂಬಾ ಭಯ. ಮೋಟು ಪತ್ಲು, ನನ್ ಕಾಪಾಡ್ರಪ್ಪ ಪ್ಲೀಸ್. ಬೆಂಕಿ ನೀನೇ ಹಚ್ಚಿದ್ದು, ಈಗ ಬೆಂಕಿ ಬಿದ್ದು ಸಾಯಿ ನೀನು. ಸಾರಿ ಸಾರಿ, ಐ ಆಮ್ ಸಾರಿ. ಇನ್ಯಾವತ್ತು ಇಂಥ ತಪ್ಪು ಮಾಡೋದಿಲ್ಲ. ಮಮ್ಮಿ, ಡ್ಯಾಡಿ, ಮೋಟು ಈ ತರ ಬೆಂಕಿ ಹಚ್ಬೇಕು ಅಂತ ನಾನು ಖಂಡಿತ ಹೇಳಿರ್ಲಿಲ್ಲ. ಘಮ ಘಮ. ಸಮೋಸ 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 ಸಮೋಸ. ಇಲ್ಲೇನಾದ್ರು ಸಮೋಸ ಇಟ್ಟಿದ್ದೀರಾ? ಹೌದು, ಕಿಚನ್ ಅಲ್ಲಿ ಇತ್ತು. ಅದಿನ್ನೂ ಬೆಂದಿರ್ಲಿಲ್ಲ. ಬಹುಶಃ ಈ ಬೆಂಕಿಯಿಂದ ಈಗ ಬೆಂದಿರ್ಬೇಕದು. ಸಮೋಸ 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 ಸಮೋಸ. ಮಜಾ ಬಂತು, ಬಿಸಿ ಬಿಸಿ ಸಮೋಸ. ಸಖತ್ತಾಗಿತ್ತು, ಗರ್ಮ ಗರಂ ಸಮೋಸ. ಮೋಟು, ಸಮೋಸ ತಿಂದಿದ್ಯಾದ್ಮೇಲೆ ಶುರು ಹಚ್ಕೊಳ. ಮೋಟು, ನಾನು ಇವ್ರಿಗೆ ಹೊಡೆಯತ್ ಹೇಳಿಲ್ಲ ಕಣ. ಮೊದ್ಲು ಈ ಬೆಂಕಿನ ಆರ್ಸಪ್ಪ ನೀನು, ಪುಣ್ಯಾತ್ಮ. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣ. ನೀನೇ ಏನಾದ್ರು ಯೋಚನೆ ಮಾಡಪ್ಪತ್ಲ. ಏನು ಮಾಡಲಿ ನಾನು? ಐಡಿಯಾ, ಇದ್ರಿಂದೆಲ್ಲ ಸರಿ ಮಾಡ್ತೀನಿ. ಮೋಟು, ನಿನ್ ಹೋಟೆಲ್ ಜಾಗ ಇರೋಷ್ಟು ನೀರ್ನ ಕುಡಿಯಪ್ಪ ನೀನು. ಅಯ್ಯೋ, ನನಗ್ ಬಾಯಾರಿಕೆ ಇಲ್ಲ ಕಣ. ನಾನು ಯಾಕೋ ನೀರ್ ಕೊಡಿಲ್ಲ. ನಿನಗ್ ಬಾಯಾರಿಕೆ ಇದ್ರೆ ನೀನೇ ನೀರ್ ಕೊಡಿ ಹೋಗು. ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಮಾಡೋ ಮೊದ್ಲು. ಸರಿ ಸರಿ, ಕೋಪ ಯಾಕೆ ಮಾಡ್ಕೊಳ್ತೀಯಾ? ಮೋಟು, ಈಗ ನೀನು ಬಾಯಿನೇ ಪಿಚ್ಕಾರಿ ಮಾಡ್ಕೊಂಡು ಬೆಂಕಿನ ಆರ್ಸಪ್ಪ. ಥ್ಯಾಂಕ್ ಯು ವೆರಿ ಮಚ್. ತುಂಬಾನೇ ಧನ್ಯವಾದ ಮೋಟುಜಿ. ಮೋಟು ಪತ್ಲು, ನಿಮ್ಮಿಬ್ಬರನ್ನು ಎಷ್ಟು ಹೊಗಳಿದ್ರು ಸಾಕಾಗ್ತಾ ಇಲ್ಲ.
ನೀವಿವತ್ತು ಎಷ್ಟು ಜನರ ಪ್ರಾಣ ಉಳಿಸಿದೀರಿ ಗೊತ್ತಾ? ಮತ್ತೆ ಜಾನ್ ಮತ್ತು ಅವನ ಚೇಲಾಗಳಿಗೂ ಸಹ ನೀವು ಬುದ್ಧಿ ಕಲಿಸ್ಬಿಟ್ರಿ. ನಾನ್ ಸರ್ಕಾರಕ್ಕೆ ಹೇಳಿ ಖಂಡಿತ ಪ್ರಶಂಸೆ ಪತ್ರ ಮತ್ತೆ ಒಳ್ಳೆ ಬಹುಮಾನ ಕೊಡಿಸ್ತೀನಿ. ಅಯ್ಯಯ್ಯೋ, ಇನ್ನೊಂದ್ಸಾರಿ ಇಲ್ಲಿ ಬೆಂಕಿ ಬೀಳಕ್ ಮುಂಚೆ ನನ್ ಜೈಲಿಗೆ ಕರ್ಕೊಂಡೋಗ್ಬಿಡ್ರೋ. ಜೈಲಿಗೆ ಹಾಕ್ರೋ ನನ್ನ ಬೇಗ.